ಇನ್ನೊಬ್ಬ ಪೂಜ್ಯರು ಹೇಳಿದರು, ನಂದು ಅನ್ಬ್ಯಾಡ್ರಿ ಅಂತ. ಒಬ್ಬ ತಾಯಿಗೆ ಆರಾಮ್ ತೆಪ್ತು ಗುಲ್ಬರ್ಗಕ್ಕೆ ಒಯ್ದ. ಅದನ್ನು ಈಗ ಬದಲಾಶ್ಚರ್ಯ, ಗುಲ್ಬರ್ಗ ಅನ್ಬೇಡ್ರಿ, ಯಾರು ಕಲಬುರ್ಗಿನೇ ಅನ್ಬೇಕು. ಮುತ್ಯ ಈಗ ಅದು ಪರಿಪಾಠ ಆಗ್ಯದ. ನಮಗೆ 70-80 ವರ್ಷ ಆಯ್ತು ಗುಲ್ಬರ್ಗ ಅಂತ. ಕಲಬುರ್ಗಿ ದವಾಖಾನಿಗೆ ಹೋದ. ಡಾಕ್ಟ್ರಿಗೆ ಹೇಳ್ತಾನೆ, ಸರ್ ಈಕೆ ನಮ್ಮ ತಾಯಿ ಅಲ್ಲ, ನಿಮ್ಮ ತಾಯಿ ಅಂತ. ನಾನು ಕಡು ಬಡವ, ನನ್ನ ಹತ್ರ ದುಡ್ಡಿಲ್ರಿ, ದಯಮಾಡಿ ಅಷ್ಟು ನಮ್ಮಮ್ಮನ ಆರಾಮ ಮಾಡಿಕೊಡ್ರಿ. ವೈದ್ಯರಲ್ಲಿ ಕನಿಕರ ಬಂದು ಅಪ್ಪ ತಾಯಿನ ಆರಾಮ ಮಾಡಿ ಕಳಿಸಿದ್ರು. 15 ದಿವಸ ಹೋಗಲಿಲ್ಲ, ಅವ್ರ ಅಪ್ಪಗೆ ಆರಾಮತೆ. ಅವನು ತಗೊಂಡು ಹೋದ. ಡಾಕ್ಟ್ರು ಚಲೋ ಅದಾರ ಅಂಥೇಳಿ ಅದೇ ದವಾಖಾನಿಗೆ ಹೋದ. ಅವ್ರನ್ನ ಕೇಳ್ತಾನೆ, ನಮ್ಮ ತಂದೆ ಅಲ್ಲ ನಿಮ್ಮ ತಂದೆ ಅಂತೇಳಿ. ಅದಕ್ಕೂ ಸಾಹೇಬರು ಕರುಣೆ ಮಾಡಿ ಗುಣಮುಖ ಮಾಡಿದ್ರು. ಮುಂದೊಂದು 15 ದಿವಸನಾಗ ಅವನ ಹೆಂಡತಿಗೆ ಆರಾಮ ತೆಪ್ತು. ಅಲ್ಲಿಗೆ ಹೋದ. ಹೋಗಿ ಮೊದಲು ಅಂದಿದ್ದ, ನಮ್ಮ ತಾಯಿಯಲ್ಲ ನಿಮ್ಮ ತಾಯಿ, ನಮ್ಮಪ್ಪಲ್ಲ ನಿಮ್ಮಪ್ಪ. ಮೈ ಅಮ್ಮಗೆ ಹ್ಯಾಂಗೆ ಅಲ್ಲಕ್ಕೆ ಬರ್ತದೆ ರೀ, ನಾನು ಹೆಂಡತಿ ಅಲ್ಲ. ಹಿಂಗೆ ಬರ್ತದೆ. ಯಾವುದಕ್ಕೆ ನನ್ನದನ್ನಬೇಕು, ಯಾವುದಕ್ಕೆ ನಿಂದನ್ನಬೇಕು. ಒಬ್ಬ ಹೆಣ್ಮಗಳು ರೈಲ್ವೆದಾಗ ಪ್ರವಾಸ ಮಾಡ್ತಿದ್ಲು. ಸುಮ್ಮೊಂದು 2 ನಿಮಿಷ ಹೇಳ್ತೀನಿ ನಿಮಗೆ. ನನ್ನದು ಅನ್ನೋದರಿಂದ ಏನಾಗ್ತದಂತ. ಟ್ರೈನ್ದಾಗ ಕುತ್ಕೊಂಡು ಹೊಂಟಿದ್ಲು. ಒಂದು ಸ್ಟೇಷನ್ಗೆ ಹತ್ತಿ ಆಕಿ ತನ್ನ ಕೈಯಾಗ ಒಂದು ಸುಟ್ಕೇಸ್ ಇತ್ತು, ತೊಗೊಂಡು ಮ್ಯಾಲೆ ಅದು ಕೈ ಚೀಲ ಇಡೋದು ಇರ್ತದಲ್ಲ ಮ್ಯಾಲೆ, ಅದೇನು ಸರ್ ಅದು, ಆ ಲಗೇಜ್ ಇಡುವಂಥ ಪಟ್ಟಿ ಮ್ಯಾಲೆ ಸುಟ್ಕೇಸ್ ಇಟ್ಲು. ಮುಂದೆ ಸ್ಟೇಷನ್ಗೆ ಹೋಗಿ ಸುಟ್ಕೇಸ್ ಅಲ್ಲೇ ಬಿಟ್ಟು ನೆನಪಾರಿ ಕೆಳಗೆ ಇಳಿದು ಹೋಗ್ಬಿಟ್ಳು. ಆಕಿನ ಜೊತೆಯಲ್ಲಿ ಒಂದಿಬ್ಬರು ಕುತ್ಕೊಂಡಿದ್ದರು, ಅವರು ಪ್ರವಾಸಿಗಾರರು. ಆಕೆ ತೆಳಗಿಳಿದು ಕೂಡಲೇ ಇವರಿಬ್ಬರು ಏನು ನೋಡಿದ್ರಲ್ಲ, ಆಕೆ ನೆನಪಾರಿ ಹೋದ್ಲಿ. ಈಗಂತೂ ಆಕೆಗೆ ಈ ಸುಟ್ಟೆಡ್ ಸಿಗಂಗಿಲ್ಲ, ಅದಕ್ಕೆ ಸುಟ್ಕೇಸ್ ನಾ ಮೊದಲು ನೋಡೀನಿ ಅಂತೀವ ಅಂದ. ನೀ ಎಲ್ಲಿ ನೋಡ್ತಿ ಮಗನ, ನಾ ನೋಡೀನಿ ಅಂತೀವ ಅಂದ. ಇಬ್ಬರಿಗೆ ಜಗಳ ಹತ್ತು. ನಂದಂತವ ಅಂತಾನ, ನಂದಂತೀವ ಅಂತಾನ. ಯಾರ್ದ್ರಿ ಸುಟ್ಕೇಸ್ ಅದು, ಯಾರ್ದದು? ಪಾಪಾಕಿ ಯಾರೋ ಹೆಣ್ಮಗಳು ಸುಮ್ಮನೆ ಇಟ್ಟು ಹೋಗಿದ್ದಾಳಕಿ. ಯಾರ್ದ ಸುಟ್ಕೇಸ್ ಕಿವ್ರು ನಂದು ನಿಂದಂತ ಇಬ್ಬರಿಗೆ ತೆಕ್ಕಿ ಮುಕ್ಕಳು ನಡೀತ್ರಿ. ಕೆಳಗ ಮ್ಯಾಲಾದರು ಡೆಬ್ಬ್ಯಾಗ. ರೈಲ್ವೆ ಪೊಲೀಸ್ ಬಂದರು, ಅವ್ರನ್ನ ಇಬ್ಬರನ್ನ ಬಡಿದ್ರು. ಯಾಕ್ರಿ ಏನಾಗಿದೆ, ಏನು ಕಾರಣ? ಸಾಹೇಬ್ರೆ ನೋಡ್ರಿ ಅಲ್ಲಿ ಸುಟ್ಕೇಸ್ ಇದೆ, ಅದು ನನ್ನ ಸುಟ್ಕೇಸ್ ಅಂತ ಒಬ್ಬಂತಾನ. ಇಲ್ರಿ ಸಾಹೇಬ್ರೆ ಯಾವ್ದು ಅಮ್ಮದಲ್ಲ, ನನ್ನ ಸುಟ್ಕೇಸ್ ಅಂತೀವ ಅಂತಾನ. ಇಷ್ಟಾಗ್ರದೊಳಗೆ ಸ್ಟೇಷನ್ ಬಂತು. ಪೊಲೀಸ್ ಅಂದ, ಸುಟ್ಕೇಸ್ ಯಾರ್ದು ಅನ್ನೋದು ಸ್ಟೇಷನ್ದಾಗ ಹೋಗಿ ಚೌಕಶಿ ಮಾಡಬೇಕು, ಕೆಳಗಿಳಿರಿ ಅಂದ. ಸ್ಟೇಷನ್ದೊಳಗೆ ಕರ್ಕೊಂಡು ಹೋದ. ಸುಟ್ಕೇಸ್ ಟೇಬಲ್ ಮ್ಯಾಗಿಟ್ಟ. ಇಟ್ಟು ಇಬ್ಬರನ್ನ ಕುರ್ಚಿ ಹಾಕಿ ಕೂಡಿಸ್ದ. ಸುಟ್ಕೇಸ್ ಯಾರ್ದಪ್ಪ? ನಾಂದ್ರಿ ಸಾಹೇಬ್ರಂದ. ಗವಾಯಿಗಳ ಅವ ಏನಂದ? ನಂದ ಅಂದ. ಹಂಗಾರೆ ಅವ ಪೊಲೀಸ್ ಏನಂದ? ಸುಟ್ಕೇಸ್ ನಿಮ್ಮದು ಇಬ್ಬರದಂತಿರಲ್ಲ, ಇದ್ರ ಚಾವಿ ಯಾರ ಹತ್ತಿರ ಅದ ಕೂಡ್ರಿ ಅಂದ. ಅವ್ರದ್ದು ಇಲ್ಲೇ ಇಲ್ಲ, ಸುಮ್ಮನೆ ಕಿಶಾಕ್ ಹೊಡ್ಕೊಂಡು ದಪ್ಪ ಅಂತ. ಸಾಹೇಬ್ರ ನಾವು ಡೆಬ್ಬ್ಯಾಗ ಜಗಳ ಮಾಡೋ ಮುಂದೆ ಸುಟ್ಕೇಸ್ ಚಾವಿ ಕಳೆದದ್ರಿ ಅಂದರು. ಪರವಾಗಿಲ್ಲ, ಹಂಗಾರೆ ಇದು ಸುಟ್ಕೇಸ್ ಹೊಡೆದ್ರೆ ನಡೀತದೇನು? ಬೇಕಾದಂಗೆ ಹೊಡ್ರಿ ಅಂದ್ರೆ ಅವರು. ಯಾಕೆ? ಅವರು ಕೊಳ್ಳಿಲ್ಲ, ಯಾರ್ದೋ ಸುಟ್ಕೇಸ್ ಮುರ್ಲಿಕ್ಕೆ ಇವ್ರ ಅಪ್ಪಂದು ಗಂಟೆ ನೋವು ಮುರಿರಿ ಅಂದರು. ಪೊಲೀಸ್ ಹುಷಾರಿದ್ದ, ಭಾಳ ಜಾಣಿದ್ದ. ಮುರಿತೀನಿ, ಮುರಿಯೋಕ್ಕಿಂತ ಮೊದಲು
ಸುಟ್ಕೇಸ್ ನಮ್ಮದಂತ ಅನ್ನುವುದಕ್ಕೆ ಸಾಕ್ಷಿ ಏನು? ಈ ಸುಟ್ಕೇಸ ನಂದಲ್ಲಕ್ಕೆ ಸಾಕ್ಷಿ ಏನು ಅಂತಂದಾಗ ಒಬ್ಬ ಬೆರಿಕಿದ್ದ ಅಂದಾಜ್ ಮ್ಯಾಗ ಮಾತಾಡಿದ್ರೆ ಅವ ಹೆಣ್ಮಗಳು ಸುಟ್ಕೇಸ್ ಅಂದರೆ ಹೆಣ್ಮಕ್ಳು ಸಾಮಾನ್ಯ ಇರ್ತಾವ ಅಂಥೇಳಿ, ಸಾಹೇಬ್ರ ನಾನು ಹೈದ್ರಾಬಾದ್ಗೆ ಹೋಗಿದ್ದೆ, ಅಲ್ಲಿ ಸೀರೆ ಚಲೋ ಇದ್ದು, ನಾನು ಹೆಣ್ತಿ ಒಂದೆರಡು ಸೀರೆ ತೊಗೊಂಬಂದಳ, ಅದಕ್ಕೆ ಸುಟ್ಕೇಸ್ದಾಗ ನನ್ನ ಹೆಣ್ತಿ ಸೀರೆ ಅದಾವ್ರಿ ಅಂತ ಹೇಳ್ದ. ಆ ಬಳಿಕ ನಿಂದಪ್ಪ ಹೌದಾ? ಹ್ಞೂ ರೀ ನಂದು. ನಿನ್ನೂ ಏನು ಸಾಮಾನ? ಈ ಮಗ ಹಿಂಗೆ ಹೇಳೇನಂದ್ರೆ ನಾನಾರು ಯಾಕೆ ಗಂಡಸ್ರ ಸಾಮಾನು ಹೇಳಂದಿವ. ನಾನು ಹೆಣ್ತಿ ಬರಾಗ ನನಗೊಂದಿಷ್ಟು ಕಾಲಾಗೇನು ಚೈನಾ ಚಲೋ ಒಂದಿಷ್ಟು ಸಾಮಾನುಗಳು ಹೇಳ್ಯಾಳ್ರಿ ಅವು ಅಂತ ಹೇಳಿದ್ರು. ಬಳಿಕ ನಿಮ್ಮಿಬ್ಬರದ್ದು ಒಪ್ಪಿಗಿಲ್ಲನಲ್ಲ, ಒಪ್ಪಿಗೆ. ಸುಟ್ಕೇಸ್ ಮುರಿಬೇಕು, ಒಡಿಬೇಕು ಅಂತಂದು ಕೂಡಲೇ ಸುಟ್ಕೇಸ್ಗೆ ಒಂದು ಸಲಾಕೆ ತಂದು ಅದನ್ನು ಒಡೆದು ಹಿಂಗೆ ತೆರೆದ್ರಿ. ಒಳಗೆ ಈಗನ ಬಾಣತನಾಗಿದ್ದು ಒಂದು ಸತ್ತದ ಕೂಸಿತ್ರಿ ಒಳಗೆ. ಹಿಂಗೆ ತೆರೆದು ತೋರಿಸ್ದ ಅವ್ರಿಗೆ. ಸಾಹೇಬ್ರ ನಂದಲ್ರಿ, ಸುಟ್ಕೇಸ್ ನಂದಲ್ರಿ. ಇವನು ನಂದಲ್ಲಂತಾನ, ಅವನು ನಂದಲ್ಲಂತಾನ. ಅವಾಗ ಪೊಲೀಸ್ ಅಂದ, ಸುಳೆ ಮಕ್ಕಳ, ಇಂಥ ಕೆಲಸಗಳು ಎಷ್ಟು ದಿನಗಳ ಪರ್ಯಂತ ಮಾಡ್ತಾ ಹೊರಟಿದ್ದೀರಿ? ಅದಕ್ಕೆ ಶಿಶು ಹತ್ಯೆ, ಇದು ಮಗನ ಪ್ರಾಣ ಹತ್ಯೆ ಮಾಡಿದ್ರಿ ಅಂದರೆ ನಿಮಗೆ ಮರಣದಂಡನ ಶಿಕ್ಷೆ ಆಯಿತಂತ. ತಾಯಿ ತಂದಿಗಳೇ, ಹೇಳು ತಾತ್ಪರ್ಯ ಏನು ಅಂತಂದ್ರೆ, ನೀವೆಲ್ಲ ನಂದೇ ಅಂತೀರಿ. ನಂದು ಅನ್ನುವುದರಿಂದ ನಾವೆಷ್ಟು ಬಂಧನಕ್ಕೊಳಗಾಗ್ತೀವಿ ಅನ್ನೋದ್ರ ಬಗ್ಗೆ ನಾವು ಸದಾ ವಿಚಾರ ಮಾಡಬೇಕು. ನಿಜಗುಂಡ್ರು ಅದನ್ನೇ ಹೇಳಿದರು, ವಿಷಮ ಸಂಸಾರ ಇದನ್ನು ಕನಶಂದುವರಿ ಮಾರಮರ್ಧನ ಗುರು ಶಂಭುಲಿಂಗನ ವಲಶಿ ಅಂತ ಹೇಳ್ತಾರ.